ಶ್ರೀ ಹಾರಕೂಡ ವಾಹಿನಿಗೆ ಸ್ವಾಗತ. ಬಸವ ಕಲ್ಯಾಣ ತಾಲೂಕಿನ ಹಾರಕೂಡ ಶ್ರೀ ಮಠದಲ್ಲಿ ಶ್ರೀ ಗುರುಲಿಂಗ ಶಿವಾಚಾರ್ಯ ಉಚಿತ ವಸತಿ ಶಾಲೆಯ 24ನೇ ವಾರ್ಷಿಕೋತ್ಸವ ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಸಂಸ್ಥೆಯ ಅಧ್ಯಕ್ಷರಾದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನನ್ನ ಪರವಾಗಿ ಹಾಗೂ ಶಾಲೆಯ ಸಿಬ್ಬಂದಿ ವರ್ಗದವರ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೋರುತ್ತೇನೆ. ಆಡಳಿತಾಧಿಕಾರಿಗಳು ಶ್ರೀ ಗುರುಲಿಂಗ ಶಿವಾಚಾರ್ಯ ವಸತಿ ಶಾಲೆಯ ಸರ್ ಇವರಿಂದ ಪೂಜ್ಯ ಅಪ್ಪಾಜಿಯವರಿಗೆ ಮಾಲಾರ್ಪಣೆ. ಶಿವಯೋಗಿ ಶ್ರೀ ಚನ್ನವೀರ, ಶಿವಯೋಗಿ ಶ್ರೀ ಚನ್ನವೀರ, ನಿಮ್ಮ ನೆನೆದರೆ ಜನ್ಮ ಉದ್ಧಾರ, ನಿಮ್ಮ ನೆನೆದರೆ ಜನ್ಮ ಉದ್ಧಾರ. ಸುಭದ್ರಾ ಮಾತೆ ಕರಿಬಸಯ್ಯನವರ, ಸುಭದ್ರಾ ಮಾತೆ ಕರಿಬಸಯ್ಯನವರ ಪುಣ್ಯವುದರದಿ ಜನಿಸಿ ಬಂದವರ, ಪುಣ್ಯವುದರದಿ ಜನಿಸಿ ಬಂದವರ. ನಾಡಿನ ಜನರಿಗೆ ನನ್ನವರು ಒಂದಾರ, ನಾಡಿನ ಜನರಿಗೆ ನನ್ನವರು ಒಂದಾರ. ಗುರು ಶಿಷ್ಯರಿಬ್ಬರ ಒಂದೇ ಅವತಾರ, ಗುರು ಶಿಷ್ಯರಿಬ್ಬರ ಒಂದೇ ಅವತಾರ.
ಬ್ರಹ್ಮಚಾರಿ ಶಕ್ತಿ ಪಠಣ ಮಾಡ್ಯಾರ, ಬ್ರಹ್ಮಚಾರಿ ಶಕ್ತಿ ಪಠಣ ಮಾಡ್ಯಾರ. ಗುರುಲಿಂಗ ಜಂಗಮ ರೂಪ ತೋರ್ಯಾರ, ಗುರುಲಿಂಗ ಜಂಗಮ ರೂಪ ತೋರ್ಯಾರ. ಹುಬ್ಬಳ್ಳಿ ಮಠದಲ್ಲಿ ಅಭ್ಯಾಸಗೈದವರ, ಹುಬ್ಬಳ್ಳಿ ಮಠದಲ್ಲಿ ಅಭ್ಯಾಸಗೈದವರ. ಪರ ಉಪಕಾರಕ್ಕಾಗಿ ಪದವಿ ಪಡೆದವರ, ಪರ ಉಪಕಾರಕ್ಕಾಗಿ ಪದವಿ ಪಡೆದವರ. ಹಾರಕೂಡ ಹಿರೇಮಠದ ಅಧಿಕಾರದವರ, ಹಾರಕೂಡ ಹಿರೇಮಠದ ಅಧಿಕಾರದವರ. ಗುರುಲಿಂಗ ದೇವರು ಹೇಳಿಕೊಟ್ಟಾರ, ಗುರುಲಿಂಗ ದೇವರು ಹೇಳಿಕೊಟ್ಟಾರ. ಗರುವಿಲೇ ನಡೆದವರ ಗರ್ವ ಮುರಿದಾರ, ಗರುವಿಲೇ ನಡೆದವರ ಗರ್ವ ಮುರಿದಾರ. ಹಾಡು ಬರೆದ ಶಂಕರನ ಧನ್ಯ ಮಾಡ್ಯಾರ, ಹಾಡು ಬರೆದ ಶಂಕರನ ಧನ್ಯ ಮಾಡ್ಯಾರ. ಶಿವಯೋಗಿ ಶ್ರೀ ಚನ್ನವೀರ, ಶಿವಯೋಗಿ ಶ್ರೀ ಚನ್ನವೀರ. ನಿಮ್ಮ ನೆನೆದರೆ ಜನ್ಮ ಉದ್ಧಾರ, ನಿಮ್ಮ ನೆನೆದರೆ ಜನ್ಮ ಉದ್ಧಾರ, ನಿಮ್ಮ ನೆನೆದರೆ ಜನ್ಮ ಉದ್ಧಾರ. ಪರಮಾತ್ಮ ನೀನು, ನಿನ್ನ ನಂಬಿ ಬಂದೆನು ನಾನು. ಕೈಲಾಸ ಪರಮಾತ್ಮ ನೀನು, ನಿನ್ನ ನಂಬಿ ಬಂದೆನು ನಾನು. ಪಾವನ ಮಾಡೋ ಗುರು ನನ್ನ. ಶ್ರೀ ಗುರುಲಿಂಗ ಶಿವಾಚಾರ್ಯ ಶಿವರನ್ನು ಮನಮಂದಿರ ಕಾಣಿಸುತ್ತಾ ಹಾಗೂ ಕಲ್ಯಾಣ ನಾಯಕ ನಟರಾಜರವರ ಮಕ್ಕಳು ಓಂಕೇರಿ ಶಿವಾಶ್ರೀ ಷಡಾಕ್ಷರಿಕೊಮ್ಮ ಡಾಕ್ಟರ್ ಲಿಂಗೇಶ್ವರ ಶಿವಾಚಾರ್ಯರನ್ನು ಅವರ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಶಾಲೆ ಕಾರ್ಯ ಅಧ್ಯಕ್ಷರೇ, ನಮ್ಮ ಶಾಲೆ ಆಡಳಿತ ಅಧಿಕಾರಿಗಳೇ ಹಾಗೂ ಗಣ್ಯ ವ್ಯಕ್ತಿಗಳೇ, ನನ್ನ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಭಕ್ತಾದಿಗಳೇ ಹಾಗೂ ಅಣ್ಣ ತಮ್ಮಂದರೇ ಹಾಗೂ ಅಕ್ಕ ತಂಗಿಯಂದರೇ, ನನ್ನ ನೆಚ್ಚಿನ ಗುರು ವರ್ಗದವರೇ ಹಾಗೂ ನನ್ನ ಪ್ರೀತಿಯ ಗೆಳೆಯರಿಗೆ 2025-26ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳಿಂದ ಬಿಡುಗಡೆ ಸಮಾರಂಭ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯವನ್ನು ಕೋರುತ್ತೇನೆ. ಈ ಸಂದರ್ಭದಲ್ಲಿ ನನ್ನ 2 ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಸುಮಾರು ಈ ಶಾಲೆಗಳು ನನ್ನ 4 ವರ್ಷ ಕಳೆದು ಹೋಗ್ತವು. ಆದರೆ ಈ 4 ವರ್ಷಗಳಿಂದ ನನಗೆ ಒಂದು ಚಿಕ್ಕ ಕೊರತೆ ಸಿದ್ಧಾಗಿಲ್ಲ. ಇದಕ್ಕೆ ಕಾರಣವೇನೆಂದರೆ ಇಲ್ಲಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ನಮ್ಮ ಶಾಲೆಯಲ್ಲಿ ಮೊದಲು ಕಳಿಸಿಕೊಳ್ಳುವುದೇ ಸಂಸ್ಕಾರ. ನಮ್ಮ ಶಾಲೆಯ ಶಿಕ್ಷಕರಿಗೆ ನಾವು ಏನಾದರೂ ತಪ್ಪು ಮಾಡಿದರೆ ನಮಗೆ ತಿಳಿ ಸರಿಪಡಿಸುತ್ತಾರೆ. ನಮ್ಮ ಎಲ್ಲಾ ಶಿಕ್ಷಕರು ಮಕ್ಕಳಂತೆ ತಿಳಿದುಕೊಂಡು
ರೀತಿಯಲ್ಲಿ ನಮಗೆ ಸಹಾಯ ಮಾಡುತ್ತಾರೆ. ಇಲ್ಲಿರುವಂತಹ ಶಿಕ್ಷಕರು ಬರೀ ಶಿಕ್ಷಕರಲ್ಲ, ಶಿಕ್ಷಣದ ಶಿಲ್ಪಿಯಾಗಿದ್ದಾರೆ. ನಮ್ಮ ವಿದ್ಯಾಭ್ಯಾಸ ಹೆಚ್ಚಿಸಲು ನಮ್ಮ ಎಲ್ಲಾ ಶಿಕ್ಷಕರು ತಮ್ಮ ಎಲ್ಲಾ ಕೆಲಸಗಳನ್ನು ಬಿಟ್ಟು ನಮ್ಮ ಸಲುವಾಗಿ ಬಲಿಗಳು ದುಡಿಯುತ್ತಿದ್ದಾರೆ. ನಮ್ಮ ಎಲ್ಲಾ ಶಿಕ್ಷಕರು ಮನೆ ನಡೆದಿರುವ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ಕೋರುತ್ತೇನೆ. ನಮ್ಮ ಉಪಹಾರದ ಬಗ್ಗೆ ಹೇಳುವುದಾದರೆ ನಮಗೆ ಉಪಹಾರ ಪಡೆದಲ್ಲಿ ನಮಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ. ನಮಗೆ ಇಂತಹ ಉಪಹಾರ ಇನ್ನೂ ಸಿಗುವುದಿಲ್ಲ. ಇಲ್ಲಿ ಕಲಿತು ಹೋಗುವ ವಿದ್ಯಾರ್ಥಿಗಳು ಬಂದು ನಮಗೆ ಇಲ್ಲಿ ಹಲವಾರು ಮಟ್ಟದಲ್ಲಿ ಸಿಗುವಂತ ಉಪಹಾರ ಹೆಚ್ಚು ಸಿಗುವುದಿಲ್ಲ ಎಂದು ಹೇಳುತ್ತಾರೆ. ನಾವು ಇಲ್ಲಿ ಕಲಿಯುವುದು ಪುಣ್ಯ ಎಂದು ನಮಗೆ ಅನಿಸುತ್ತದೆ. ಇಷ್ಟೊಂದು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡುತ್ತೇನೆ. ನನಗೆ ಮಾತನಾಡಿದ ಅವಕಾಶ ಕೊಟ್ಟ ಈ ವೇದಿಕೆಗೆ ತುಂಬಾ ಧನ್ಯವಾದ ಕೋರುತ್ತೇನೆ. ವಿಕಾಸಚಂದ್ರ ದಯಾನಂದ್ ಅವರು ತಮ್ಮ ಮನದಾಳದ ಅನಿಸಿಕೆಗಳನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಅವರಿಗೆ ನನ್ನ ಪರವಾಗಿ ಹಾಗೂ ಶಿಕ್ಷಕ ಸಿಬ್ಬಂದಿ ವರ್ಗದವರ ಪರವಾಗಿ ಹಾಗೂ ಪೂಜ್ಯಶ್ರೀ ಅಪ್ಪಾಜಿ ಅವರನ್ನು ಧನ್ಯವಾದಗಳನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಾಗರತ್ನ ತಂದೆ ಕಲ್ಯಾಣ ಅವರು ಕೂಡ ವೇದಿಕೆಗೆ ಬಂದು ನಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಾಗಿ ಅವರಲ್ಲಿ ಕೇಳಿಕೊಳ್ಳಿ. ಚನ್ನಬಸವಾಯ ನಮಃ. ಮೊಟ್ಟ ಮೊದಲಿಗೆಯನ್ನ ಆರಂಭದಲ್ಲಿರುವಂತಹ ಪರಮ ಪೂಜಾ ಲಿಂಗೇಶ್ವರ ಚನ್ನಬಸವ ಶಿವಗಳನ್ನು ಮನೋಮಂದಿರದಲ್ಲಿ ಚಿನ್ನ ಚಿಕ್ಕ ಅನ್ನದ ಹೆಸರು ಕನ್ನಡಕ್ಕಿಂತ ಅಕ್ಷರದ ಹೆಸರು ಎನ್ನುವ ಹಾಗೆ ಅಮೃತವಾದ ಪ್ರಸಾದವನ್ನು ದಯಪಾಲಿಸಿ ಬಾಳನ್ನು ಪಡೆಯುವ ಅಕ್ಷರ ಜ್ಞಾನವನ್ನು ಪಡೆದು ಆಶೀರ್ವದಿಸಿದ ಪರಮ ಪೂಜ್ಯಾಧಿಕರ್ತ ಬ್ರಹ್ಮಣ ದರ್ಶನಗಳ ಶಿವಸೇನ ಅಪ್ಪಾಜಿಯವರ ಪಾದಗಳಿಗೆ ಎನ್ನ ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ. ಶ್ರೀ ಗುರುಲಿಂಗ ಶಿವಾಚಾರ್ಯ ಉಚಿತ ವಸತಿ ಪ್ರೌಢಶಾಲೆಯ SSLC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ಪೂಜ್ಯರ 930ನೇ ತುಲಾಭಾರ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಬೀದರ್ ದಲಿತ ಬಡ ಮಕ್ಕಳಿಗೆ ಉಚಿತ ವಸತಿ ಉಪಚಾರ ನೀಡುತ್ತಿರುವ ಕಲ್ಯಾಣ ಕರ್ನಾಟಕದ ಮಠ ಇದಾಗಿದೆ. ಪೂಜ್ಯ ಅಪ್ಪಾಜಿಗಳು ಸಮಾನತೆಗೆ ಹೆಸರಾದವರು. ಅಂದರೆ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲ ಧರ್ಮದವರು ನಮ್ಮ ಶಾಲೆಯಲ್ಲಿ ಪ್ರವೇಶ ಪಡೆಯಬಹುದು. ನಮ್ಮ ಪೂಜ್ಯ ಅಪ್ಪಾಜಿಯವರು ದಕ್ಷಿಣ ಕನ್ನಡಕ್ಕೆ ಹೋಗಿ ನೀವು ನೋಡಿರಬಹುದು. ಅಲ್ಲಿ ಅವರು ಬುದ್ಧ, ಬಸವ, ಅಂಬೇಡ್ಕರ್ ಇವರ ಮೂವರ ಭಾವಚಿತ್ರವನ್ನು ಅಂಟಿಸಿದ್ದಾರೆ. ಅಂದರೆ ಬುದ್ಧ, ಬಸವ, ಅಂಬೇಡ್ಕರ್ ಪ್ರತೀಕ. ಭೇದವಿಲ್ಲದೆ ನಮ್ಮ ಮಠದ ಮಠಾಧಿಪತಿಗಳಾದ ಪೂಜ್ಯರು ಎಲ್ಲರನ್ನೂ ಯಾವಾಗಲೂ ಒಂದೇ ಸಮಾನತೆಯಿಂದ ಕಾಣುತ್ತಾರೆ. ನಾನು ಈ ಮಠದ ಶಾಲೆಯಲ್ಲಿ 12 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿದ್ದೇನೆ. ಅಂದರೆ LKGಯಿಂದ 10ನೇ ತರಗತಿಯವರೆಗೂ ಇದೇ ಶಾಲೆಯಲ್ಲಿ ಕಲಿತಿದ್ದೇನೆ ಎನ್ನುವ ಹೆಮ್ಮೆ ಮತ್ತು ಸಂತೋಷ ತುಂಬ ಆಗುತ್ತದೆ. ಮತ್ತು ಅಂದರೆ ಈ ಶಾಲೆ ಇನ್ನು ಮುಂದೆ ಬಿಟ್ಟು ಹೋಗಬೇಕೆಂದು ದುಃಖ ಕೂಡ ಆಗುತ್ತದೆ. ಈ ದಿನ ಈ ಬಿಡುಗಡೆಗೆ ಅನಿವಾರ್ಯವಾದರೂ ಈ ಕ್ಷಣ ಮತ್ತೊಮ್ಮೆ ಹಿಂದಿರುಗಿದಾಗ ಮೊದಲಿನಂತಿರದು. ಮತ್ತು ಈ ವಿದಾಯ ಹೇಳಲು ಬಾಯಿಗೆ ಮಾತು ಬರದು, ಕಣ್ಣುಗಳು ಮಾತ್ರ ಕಥೆ ಹೇಳುತ್ತಿವೆ. ಕಲಿತ ಪಾಠಕ್ಕಿಂತ ಹೆಚ್ಚು ಇಲ್ಲಿ ಕಲಿತ ಜೀವನ ನಮ್ಮ ಜೊತೆ ಬರುತ್ತಿದೆ. ಒಂದೇ ಬೆಂಚಿನ ನಗು, ಒಂದೇ ಕನಸಿನ ಪಯಣ. ಇಂದು ದಾರಿಗಳು ಬೇರೆ ಆದರೂ ನೆನಪುಗಳು ಎಂದಿಗೂ ಬೇರೆಯಾಗಲ್ಲ. ಹೀಗೆ ವಿದಾಯ ಅನ್ನೋ ಪದ ತುಂಬ ಚಿಕ್ಕದು, ಆದರೆ ಇದರ ಅರ್ಥ ತುಂಬ ದೊಡ್ಡದು. ಮತ್ತು ಇದನ್ನ ಗುರುಗಳ ಬಗ್ಗೆ ಹೇಳಬೇಕೆಂದರೆ ಗುರು ಎಂದರೆ ಒಂದು ದೀಪವಲ್ಲ, ಸಾವಿರ ಕನಸುಗಳಿಗೆ ಬೆಳಕು ಹಚ್ಚುವ ಸೂರ್ಯನು. ಗುರು ಎಂದರೆ ಒಂದು ವ್ಯಕ್ತಿಯಲ್ಲ, ಬದುಕಿಗೆ ತೋರಿಸುವ ಶಕ್ತಿ. ಗುರು ಎಂದರೆ ಒಂದು ಮಾತಲ್ಲ, ಭವಿಷ್ಯವನ್ನು ರೂಪಿಸುವ ಪ್ರೇರಣೆ. ಗುರುವನ್ನು ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ ರೂಪಿಸಿರುವ ಪ್ರೇರಣೆ ಗುರುವನ್ನು ಸಾಕ್ಷಾತ್ ಎನ್ನುವರು. ಒಂದು ದೊಡ್ಡ ನಮಸ್ಕಾರಗಳನ್ನು ಇಂಥ ಪವಿತ್ರ ವೃತ್ತಿಯಲ್ಲಿರುವ ಶಿಕ್ಷಕರೇ ಧನ್ಯರು. ಶಿಕ್ಷಕರು ತಮ್ಮ ಶಿಷ್ಯರಾದವರನ್ನು ತಮ್ಮ ಮಕ್ಕಳಂತೆ ಪ್ರೀತಿಸಬೇಕು. ಅಂದರೆ ಮಕ್ಕಳಲ್ಲಿ ಯಾವುದೇ ರೀತಿಯ ಭೇದ ಭಾವ ತೋರಿಸಬಾರದು. ವಿದ್ಯಾರ್ಥಿಗಳೆಂದರೆ ಶಿಕ್ಷಕರ ಹೊಣೆ. ಕೆಲವೊಂದು ಬಾರಿ ಮಕ್ಕಳು ಸರಿಯಾದ ಮಾರ್ಗದಲ್ಲಿ ನಡೆಯದಿದ್ದರೆ ಶಿಕ್ಷಕರಾದವರು ಕೆಲವೊಂದು ಸಣ್ಣ ಪುಟ್ಟ ಶಿಕ್ಷೆಗಳನ್ನು ಕೊಟ್ಟರು ಅದರ ಹಿಂದಿನ ಸದುಪಯೋಗಗಳನ್ನು ತಿಳಿಯೋಣ. ಮೊದಲನೆಯದಿಸ್ಕೋ ಅಂದ್ರೆ ವಿದ್ಯೆಯನ್ನು ಗುರುತಿಸ್ಕೋ ಅಂತ ಅರ್ಥ. ಬಾಯಿ ಮೇಲೆ ಬೆಳೆಸ್ಕೋ ಅಂದ್ರೆ ವಿದ್ಯೆಯನ್ನು ಪ್ರಭಾವಶಾಸ್ತ್ರೆಯಿಂದ ಯಾವತ್ತೂ ಮಾಡಬೇಡ ಅಂತ. ಕಿವಿ ಮೇಲೆ ನಿಂತು ಅಂದ್ರೆ ಒಳ್ಳೆಯ ವಿಷಯವನ್ನು ಶ್ರದ್ಧೆಯಿಂದ ಕೇಳುವಂತ ಅರ್ಥ. ಬೆಂಚ್ ಮೇಲೆ ನಿಂತು ಅಂದ್ರೆ ನಿನ್ನ ಗುರಿ ಛಲವಾಗಿರಲಿ ಅಂತ ಅರ್ಥ. ಗೋಡೆ ಕಡೆ ಮುಖ ಮಾಡಿ ನಿಲ್ಲು ಅಂದ್ರೆ ನಿನ್ನನ್ನು ನೀನು ಆತ್ಮಾವಲೋಕನ ಮಾಡಿಕೋ ಅಂತ ಅರ್ಥ. ತರಗತಿಯಿಂದ ಹೊರಗೆ ಹೋಗು ಅಂದ್ರೆ ಪರಿಸರದ ಜ್ಞಾನ ಪಡೆದುಕೋ ಅಂತ ಅರ್ಥ. ಒಂದೇ ವಿಷಯವನ್ನು ಹಲವು ಬಾರಿ ಅದರ ಅರ್ಥ ನಿನ್ನ ಗುರಿ ಸಿಗುವವರೆಗೂ ಇರುವಂತ.
ನಮ್ಮೆಲ್ಲರಿಗೂ ಬಂಧಿಸಿದೆ ಯಾವುದೋ ಅಗೋಚರ ಬಂಧನ. ಈ ವಿದಾಯ ಕತ್ತಿಗೆ ಹೇಳಿಕೊಡಲಾದ ಕಟುಕಟವನ್ನ ಈ ವಿದಾಯ ಎಚ್ಚರಿಸಿದೆ ಎಲ್ಲರ ಬದುಕಿನಲ್ಲಿ ಯಾವುದು ಶಾಶ್ವತವಲ್ಲ ಒಬ್ಬ ಸತ್ಯವನ್ನ. ಈ ವೇದಿಕೆಯ ಮೇಲೆ ನನ್ನ ಅನಿಸಿಕೆಗಳಿಗೂ ಹೇಳಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೊಡುತ್ತೇನೆ. ಕುಮಾರಿ ಅಂಜಲಿಯವರು ಅತ್ಯಂತ ಸರಳವಾಗಿ ಪ್ರತಿಯೊಂದು ಪರೀಕ್ಷೆಗಳು ಕೂಡ ನನ್ನ ಜೀವನ ಹೇಗೆ ರೂಪಿಸಿದೆ ಹಾಗೂ ಈ ಶಾಲೆಯಿಂದ ನಾನು ಪಾಠ ಕಲಿಯೋದಕ್ಕಿಂತ ಹೆಚ್ಚಾಗಿ ಜೀವನ ಹೇಗೆ ರೂಪಿಸಿಕೊಳ್ಬೇಕು ಅಂತ ಕಲಿತಿದ್ದೇನೆ ಎಂದು ತಮ್ಮ ಅನಿಸಿಕೆಗಳನ್ನು ಅತ್ಯಂತ ಸರಳವಾಗಿ ಹಂಚಿಕೊಂಡಿರುವಂತಹ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಸೋಮಶೇಖರ ತಂದೆ ಬರ್ತಿದ್ದ ಅವರು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊಟ್ಟ ಮೊದಲಿಗೆ ನನ್ನ ಆರಾಧ್ಯ ದೇವರಾದ ಶ್ರೀ ಚನ್ನಬಸವ ಶಿವಯೋಗಿಗಳನ್ನು ನನ್ನ ಮನೋಮಂದಿರದಲ್ಲಿ ಧ್ಯಾನಿಸುತ್ತಾ ಹಾಗೂ ಕಲ್ಯಾಣ ನಾಡಿನ ನಡೆದಾಡುವ ದೇವರಾದ ಶಿವಾಚಾರ್ಯರತ್ನ ಧರ್ಮರತ್ನ ದಾಸೋರತ್ನ ಸಂದರ್ಭ ಶಿಖಾಮಣಿ ಶಮಸ್ಥಲಿಮಣಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರನ್ನು ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ನನ್ನ ತಂದೆ ತಾಯಿಯರಿಗೆ ನನ್ನ ಹೃದಯದ ತುಂಬ ಹೃದಯದ ಆರ್ಥಿಕ ಧನ್ಯವಾದಗಳನ್ನು ಕೋರುತ್ತೇನೆ. ಹಾಗೂ ಭಾರತದ ಚಿಂತನೆ ತಾವು ಅನ್ನದಾಸರಿಗಳು ಜ್ಞಾನದಾಸರಿಗಳು ಬಡವರ ಬಂಧು ಜನಪದ ಕಲೆಗಳ ಕ್ರೀಡೆಗಳ ಆಶ್ರಯಕರ್ತರು ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಪಾದಗಳಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. 2025-26ನೇ ಸಾಲಿನ ಶ್ರೀ ಗುರುಲಿಂಗ ಶಿವಾಚಾರ್ಯ ಉಚಿತ ವಸತಿ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆಯ SSLC ವಿದ್ಯಾರ್ಥಿಗಳಿಂದ ಬೆಳವಣಿಗೆ ಸಮಾರಂಭಕ್ಕೆ ಆಗಮಿಸಿರುವಂತಹ ನನ್ನ ಸಿಬ್ಬಂದಿ ವರ್ಗದವರೇ ಹಾಗೂ ನನ್ನ ಸಹೋದರ ಗೆಳತಿಯರೇ ಹಾಗೂ ನನ್ನ ತಂದೆ ತಾಯಿಯರಿಗೆ ಹಾಗೂ ಮಠದ ಸಂಪತ್ತರಿಗೂ ನನ್ನ ಆರ್ಥಿಕ ಸುಸ್ವಾಗತವನ್ನು ಕೋರುತ್ತೇನೆ. ನಾನು ನಮ್ಮ ಶಿಕ್ಷಕರ ಬಗ್ಗೆ ಹೇಳಲು ಬಯಸುತ್ತೇನೆ. ಲಾಯರ್ ಇಲ್ಲದಿದ್ದರೆ ನ್ಯಾಯಾಲಯವಿಲ್ಲ, ಪೊಲೀಸ್ ಇಲ್ಲದಿದ್ದರೆ ಭದ್ರತೆ ಇಲ್ಲ, ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯವಿಲ್ಲ, ಇಂಜಿನಿಯರಿಂಗ್ ಇಲ್ಲದಿದ್ದರೆ ಟೆಕ್ನಾಲಜಿ ಇಲ್ಲ, ಆದರೆ ಶಿಕ್ಷಕರಿಲ್ಲದಿದ್ದರೆ ಮೇಲಿನ ಯಾರೂ ಇಲ್ಲ. ನಮ್ಮ ಶಾಲೆಯ ಆಡಳಿತ ಅಧಿಕಾರಿಗಳಾದ IGM ಮಠಪತಿ ಸರ್ ಅವರು ಅವರ ಹೆಣ್ಣು ಸುಮಾರು ಈಗ 79. ಅವರು ನಮಗೆ ಮುಂಜಾನೆ 4 ಗಂಟೆಗೆ ಎಬ್ಬಿಸಿ ವಿದ್ಯಾಭ್ಯಾಸವನ್ನು ಮಾಡಿಸುತ್ತಾರೆ. ಹಾಗೆ ಅವರಿಗೆ ಇಷ್ಟವಾದ ಭಾಷೆ ಅಂದರೆ ಇಂಗ್ಲಿಷ್. ಅವರು ನಮ್ಮ ಜೊತೆಯಲ್ಲಿ ಇಂಗ್ಲಿಷ್ ಅನ್ನು ಮಾತನಾಡುತ್ತಾರೆ. ಹಾಗೆ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಪಂಡಿತ್ ಪೂಜಾರಿ ಸರ್ ಅವರು ಅವರಿಗೆ ಶಿಸ್ತಂದರೆ ಬಹಳ ಇಷ್ಟ. ಅವರು ನಮಗೆ ಕನ್ನಡ ವಿಷಯವನ್ನು ಹೇಳುತ್ತಾರೆ, ನಮಗೆ ಹೃದಯ ಮುಟ್ಟುವಂತೆ ಅರ್ಥಪೂರ್ಣವಾಗಿ ಹೇಳುತ್ತಾರೆ. ನಮ್ಮ ವರ್ಗ ಶಿಕ್ಷಕರಾದ ಪಂಡಿತ್ ಬಿರಾದರ್ ಸರ್ ಅವರು ನಮಗೆ ಮುಂಜಾನೆ 8ಕ್ಕೆ ತಮ್ಮ ಕೆಲಸವನ್ನು ಬಿಟ್ಟು ನಮ್ಮ ವಿದ್ಯಾಭ್ಯಾಸದ ಪಾಠ ಹೇಳಲು ಬರುತ್ತಾರೆ. ಪಾಠದ ಜೊತೆಯಲ್ಲಿ ಜೀವನದ ಪಾಠವನ್ನು ಕೂಡ ಹೇಳುತ್ತಾರೆ. ನಮಗೆ ವಿಜ್ಞಾನ ವಿಷಯ ಹೇಳುವಂತಹ ಲಕ್ಷ್ಮೀ ಮೇಡಮ್ ಅವರು, ಅಪ್ಪ ನನಗೆ ವಿಜ್ಞಾನ ಅಂದರೆ ಬಹಳ ಭಯ ಇತ್ತು, ಆದರೆ ಮೇಡಮ್ ನನಗೆ ವಿಜ್ಞಾನ ವಿಷಯವನ್ನು ಅಂದರೆ ಆ ಭಯವನ್ನೇ ಮೀರಿಸಿದ್ದಾರೆ. ನಮಗೆ ಇಂಗ್ಲಿಷ್ ಹೇಳುವ ಶೋಭಾ ಮೇಡಮ್ ಅವರು, ಅವರಿಗೆ ಶಿಸ್ತಂದರೆ ಬಹಳ ಇಷ್ಟ ಹಾಗೂ ಸಂಸ್ಕೃತಿ. ಅವರು ಯಾವ ವಿದ್ಯಾರ್ಥಿಗೆ ಯಾವ ತರ ಪಾಠ ಹೇಳಬೇಕೆಂಬುದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಅವರು ನಮಗೆ ಸಮಾಜ ವಿಜ್ಞಾನ ಹೇಳುವ ಪ್ರಹ್ಲಾದ್ ಚೌಹಾಣ್ ಸರ್ ಅವರು, ಅವರಿಗೆ ಸಂಸ್ಕೃತಿ ಅಂದರೆ ಬಹಳ ಇಷ್ಟ, ಆದರೆ ಮಕ್ಕಳು ಗೀತಾಟ ಅಂದರೆ ಅವರಿಗೆ ಆಗುವುದಿಲ್ಲ. ನಮಗೆ ಮುಂದಿನ ಜೀವನದ ಬಗ್ಗೆ ಬಹಳ ಪ್ರೋತ್ಸಾಹವನ್ನು ನೀಡುತ್ತಾರೆ. ನಮಗೆ ಹಿಂದಿ ವಿಷಯ ಹೇಳುವ ದಾದಾರಾವ್ ಸರ್ ಅವರು, ಅವರ ಪ್ರಿಯ ವಸ್ತುದಲ್ಲಿ ನಮಗೆ ಹಬ್ಬ ಇದ್ದಂತೆ, ಏಕೆಂದರೆ ನಗುತ್ತಲೇ ಪಾಠ ಮಾಡುತ್ತಾರೆ, ನಮ್ಮ ಜೊತೆಯಲ್ಲಿ ಖುಷಿಯಾಗಿ ತಮ್ಮ ಅನಿಸಿಕೆಗಳನ್ನು ಹೇಳಿಕೊಳ್ಳುತ್ತಾರೆ. ನಮ್ಮ ಶಾಲೆಯ ಮುಗಿದ ನಂತರ ನಾವು ಹಾಸ್ಟೆಲ್ಗೆ ಹೋಗಿದರೆ ನಮಗೆ 2 ಮಂದಿ ವಾರ್ಡನ್ ಸರ್ ಇದ್ದಾರೆ. ಅವರು ಮೊದಲನೇ ವಾರ್ಡನ್ ಸರ್ ದಿಲೀಪ್ ಕೊರಜಿ ಅವರು, ಅವರೊಡನೆ ಮಾತನಾಡುವಾಗ ನನಗೆ ಬಹಳಷ್ಟು ಸಂತೋಷವಾಗುತ್ತದೆ.
ಫಸ್ಟ್ ಬಾರಿ ಭಾಷಣ ಮಾಡಿರುವುದರಿಂದ ನನಗೆ ಬಹಳ ಸಂತೋಷವಾಗುತ್ತಿದೆ. ನನಗೆ ಒಂದೆರಡು ಮಾತನಾಡುವುದಕ್ಕೆ ಅವಕಾಶ ನೀಡಿರುವಂತ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನು ಕೇಳುತ್ತೇನೆ. ಸೋಷಿಯಲ್ ತಂದೆ ಬಸಲಿಂಗಪ್ಪ ಅವರು ಪ್ರತಿಯೊಂದು ವಿಷಯದ ಶಿಕ್ಷಕರ ಬಗ್ಗೆ ಹಾಗೂ ಪ್ರತಿಯೊಂದು ವಿಷಯದ ಸಾರವನ್ನು ಅತಿ ಮಾರ್ಮಿಕವಾಗಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿಯಾಗಿ ವೈಷ್ಣವಿ ತಂದೆ ಶಿವರಾಜ್ ಅವರು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಾರೆ. ಅಮ್ಮನಿಗೆ ಜೀವನದ ಪಾಠ ಕಲಿಸಿದವರು, ಅಮ್ಮನಿಗೆ ವಿದ್ಯಾಬುದ್ಧಿ ಕಲಿಸಿದ ನಮ್ಮೆಲ್ಲ ಗುರುಗಳಿಗೆ ವಂದಿಸುತ್ತ ಒತ್ತೊಂದರಿಗೆ ಶ್ರೀ ಚನ್ನಬಸವ ಶಿವಯೋಗಿಗಳ ಪ್ರತಿಮೆಗೆ ನನ್ನ ಮನೆ ಮಳೆದು ಹಾಗೂ ಭಕ್ತರ ಹೆಸರಿನಲ್ಲಿ ಭಗವಂತನನ್ನು ಕಾಣುವ ನಡೆದಾಡುವ ಮಾತನಾಡುವ ದೇವರಾದ ಶಿವಾಚಾರ್ಯರತ್ನ, ಧರ್ಮರತ್ನ, ದಾಸೋಹ ರತ್ನ ಹಾಗೂ ಕರ್ನಾಟಕದ ಸಾಂಸ್ಕೃತಿಕ ರತ್ನ ಎನಿಸಿಕೊಂಡಿರುವ ಶ್ರೀ 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 ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾದಕಮಲಗಳಿಂದ ಕೋಟಿ ಕೋಟಿ ನಮನವನ್ನು ಸಲ್ಲಿಸುತ್ತೇನೆ. ಈ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿರುವಂತ ನನ್ನ ಸಹೋದರ ಸಹೋದರಿಯರೇ, ನನ್ನ ಸಹಪಾಠಿಗಳೇ, ನನ್ನ ಗುರುವೃಂದದವರೇ, ನನ್ನ ಮಾತೆಯರೇ, ನನ್ನ ಗುರುಮಾತೆಯರೇ, ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. ಈ ಶಾಲೆಯ ಶೈಕ್ಷಣಿಕ ಜೀವನದ ಕೆಲವು ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಏಕೆಂದರೆ ಮನುಷ್ಯ ಸಂಘಜೀವಿ, ಒಬ್ಬಂಟಿಯಾಗಿ ಬದುಕಲಾರ, ತನ್ನ ಸುಖ ದುಃಖಗಳನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳಲು ಬಯಸುತ್ತಾನೆ. ಇಂದು ಈ ವೇದಿಕೆಯ ಮೇಲೆ ನಿಂತಿರುವಾಗ ನನ್ನ ಮನಸ್ಸು ತುಂಬಾ ಭಾರವಾಗುತ್ತಿದೆ. ಈ ದಿನ ಬರುತ್ತದೆ ಎಂದು ಗೊತ್ತಿದ್ದರೂ ಇಷ್ಟು ಬೇಗ ಬರುತ್ತದೆ ಎಂದು ಭಾವಿಸಿರಲಿಲ್ಲ. ವಿದಾಯ ಎನ್ನುವಾಗ ಹೇಳುವುದು ಎಷ್ಟು ಸುಲಭವಾದರೂ ಅದನ್ನು ಮನಸ್ಸಿನಿಂದ ಒಪ್ಪಿಕೊಳ್ಳುವುದು ಅಷ್ಟು ಸುಲಭವಲ್ಲ. ನಾನು ಈ ಶಾಲೆಯಲ್ಲಿ LKG ತರಗತಿಯಿಂದ 10ನೇ ತರಗತಿಯವರೆಗೆ ಕಲಿತಿದ್ದೇನೆ. ಇಷ್ಟು ವರ್ಷಗಳಿಂದ ಶಾಲೆಯಲ್ಲಿ ಬಿಟ್ಟು ಹೋಗುತ್ತಿದ್ದೇನೆ ಎಂದು ಒಂದು ಕಡೆ ದುಃಖ, ಇನ್ನೊಂದು ಕಡೆ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗುತ್ತಿದ್ದೇನೆ ಎಂದು ಖುಷಿಯಾಗುತ್ತಿದೆ. ಸಿಗುವುದು ಆಕಸ್ಮಿಕ, ಅಗಲುವುದು ಅನಿವಾರ್ಯ ಎಂಬುದು ಸತ್ಯವಾಗಿದೆ. ನಮ್ಮ ಶಾಲೆಯ ಕೇವಲ ಕಟ್ಟಡವಲ್ಲ, ಇದು ನಮ್ಮ ಕನಸು ಕಾಣಲು ಹೊರಗೆ ಇಡುವ ಸ್ಥಳ. ನಮ್ಮ ನಗು, ನಮ್ಮ ಅರಿವು, ನಮ್ಮ ಭಯ, ನಮ್ಮ ಧೈರ್ಯ ಎಲ್ಲವೂ ಬೆಳೆದ ಸ್ಥಳ. ಇಲ್ಲಿ ನಾವು ಕೇವಲ ಪಾಠಗಳನ್ನು ಮಾತ್ರ ಕಲಿಯಲಿಲ್ಲ, ಜೀವನವನ್ನು ಹೇಗೆ ಬದುಕಬೇಕೆಂಬುದು ಕಲಿತೆವು. ಮೊದಲ ದಿನ ಶಾಲೆಗೆ ಬಂದಾಗ ನಮ್ಮ ಕಣ್ಣುಗಳಲ್ಲಿ ಭಯ ಇತ್ತು. ಹೊಸ ಶಿಕ್ಷಕರು, ಹೊಸ ಪರಿಸರ ಎಲ್ಲವೂ ಅಪರಿಚಿತ. ಆದರೆ ನಿಧಾನವಾಗಿ ಅಪರಿಚಿತ ಸ್ಥಳವೇ ನಮ್ಮ ಮನೆಯಾಯಿತು. ಶಿಕ್ಷಕರು ನಮ್ಮ ಎರಡನೇ ತಂದೆ ತಾಯಿಯಾದರು, ಸ್ನೇಹಿತರು, ಕುಟುಂಬದವರಾದರು. ಸಂಸ್ಕೃತದಲ್ಲಿ ಗುರು ಪದವು ಗುರು ಮತ್ತು ರು ಎಂಬ ಎರಡು ಮೂಲಗಳಿಂದ ಮಾಡಲ್ಪಟ್ಟಿದೆ. ಗು ಎಂದರೆ ಕತ್ತಲೆ, ರು ಎಂದರೆ ಹೋಗಲಾಡಿಸುವನು ಅಥವಾ ಕಳೆಯುವನು ಎಂದರ್ಥ. ಆದ್ದರಿಂದ ಗುರು ಅಂಧಕಾರವನ್ನು ಹೋಗಲಾಡಿಸುವನು ಮತ್ತು ಜ್ಞಾನೋದಯವನ್ನು ನೀಡಿ ಉಜ್ವಲ ಜೀವನವನ್ನು ರೂಪಿಸುವ ಶಿಕ್ಷಕರನ್ನು ಪ್ರತಿನಿಧಿಸುತ್ತಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರು ಬ್ರಹ್ಮ ಎಂದರೆ ಗುರು ಬ್ರಹ್ಮನಂತೆ ಸೃಷ್ಟಿಸುವವನು. ಗುರು ವಿಷ್ಣು ಎಂದರೆ ಗುರು ವಿಷ್ಣುವಂತೆ ಸಂರಕ್ಷಿಸುವವನು, ಪಾಲಕ. ಗುರುದೇವ ಮಹೇಶ್ವರ ಎಂದರೆ ಗುರು ಮಹೇಶ್ವರನಂತೆ ಮಧ್ಯ ವಿಧ್ವಂಸಕ, ವಿನಾಶಕ. ಒಳ್ಳೆಯ ಗುರು ಬ್ರಹ್ಮನಂತೆ ತನ್ನ ಶಿಷ್ಯನನ್ನು ಸೃಷ್ಟಿಸುತ್ತಾನೆ ಮತ್ತು ವಿಷ್ಣುವಿನಂತೆ ಅವನನ್ನು ರಕ್ಷಿಸುತ್ತಾನೆ ಮತ್ತು ಮಹೇಶ್ವರನಂತೆ ತಪ್ಪು ಮಾಡಿದಾಗ ಶಿಕ್ಷಿಸಿದಾಗ ಉತ್ತಮ ದಾರಿಗೆ ತರುತ್ತಾನೆ. ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎಂದರೆ ಸಾಕ್ಷಾತ್ ಬ್ರಹ್ಮನಿಗೆ ಸಮ, ಗುರು ಸರ್ವೋತ್ತಮ ದೇವರಿಗೆ ಸಮ ಎಂದು ತಿಳಿಸಲಾಗುತ್ತದೆ. ಗುರು ನಮ್ಮನ್ನು ಬದುಕಿನ ದಾರಿಗೆ ಕರೆದುಕೊಂಡು ಹೋಗುತ್ತಾನೆ. ಆದ್ದರಿಂದ ಗುರುವಿಗೆ ನನ್ನ ವಂದನೆಗಳನ್ನು ತಿಳಿಸಿದ್ದೇನೆ ಎಂದು ಇದರ ಅರ್ಥವಾಗಿದೆ. ಈ ಶಾಲೆಯಲ್ಲಿ ಪ್ರಾಥಮಿಕ ಹಂತದಿಂದ ಪ್ರೌಢ ಹಂತದವರೆಗೆ ಅನೇಕ ವಿಷಯಗಳನ್ನು ಕಲಿತಿದ್ದೇನೆ. ನನಗೆ ಕಲಿಸಿದಂತಹ ಶಿಕ್ಷಕರು ಬರೀ ಶಿಕ್ಷಕರಲ್ಲ, ಶಿಕ್ಷಕ ಶಿಲ್ಪಿಗಳಾಗಿದ್ದಾರೆ. ಭವಿಷ್ಯ ರೂಪಿಸುವ ಭಾಗ್ಯ ವಿರಾಟರಾಗಿದ್ದಾರೆ. ನಮ್ಮ ನಲ್ಮೆಯ ಶಿಕ್ಷಕರು ನಮ್ಮನ್ನು ಜ್ಞಾನವೆಂಬ ಅಮೃತ ಜ್ಯೋತಿಯಿಂದ ಬೆಳಗಿಸಿದ್ದಾರೆ. ಏಕೆಂದರೆ ನಮ್ಮ ಆರಾಧ್ಯ ದೇವರಾಗಿರುವ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಯಾವ ರೀತಿ ತಮ್ಮ ಭಕ್ತರಿಗೆ ಜಾತಿ, ಮತ, ಪಂಥ ಭೇದಭಾವವಿಲ್ಲದೆ ಮಾನವ ಕುಲ ತಾನಂದೇ ಎಂದು ಆದಿಕವಿ ಪಂಪಸಾಗಿರುವ ವಿಶ್ವ ಮಾನವ ಸಂದೇಶವನ್ನು ಸಾರುತ್ತಿದ್ದಾರೆ. ಹಾಗೆ ನಮ್ಮ ಗುರುಗಳು ಸಹ ಅದೇ ಮೌಲ್ಯವನ್ನು ತರಗತಿ ಕೋಣೆಯಲ್ಲಿ ಬೋಧಿಸಿದ್ದಾರೆ. ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು ಎನ್ನುವ ರೀತಿ ನಮ್ಮನ್ನು ಭೇದಭಾವವಿಲ್ಲದೆ ನಮ್ಮನ್ನು ನಮ್ಮ ಮಕ್ಕಳಂತೆ ನಮ್ಮ ತಪ್ಪುಗಳನ್ನು ತೀಡಿ ನಮ್ಮ ಉತ್ತಮ ಭವಿಷ್ಯಕ್ಕೆ ಉತ್ತಮ ಮಾರ್ಗದರ್ಶನ ನೀಡಿ ಗೆಳೆಯರಂತೆ ನಮ್ಮೊಂದಿಗೆ ಬೆಳೆದು ನಮ್ಮ ಜೀವನವನ್ನು ಶಿಸ್ತನ್ನು ಮೂಡಿಸಿದ್ದಾರೆ. ಗುರುಗಳೇ, ನಿಮ್ಮ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ನಾವು ತಪ್ಪು ಮಾಡಿದಾಗ ನೀವು ಗದರಿಸಿದ್ದೀರಿ. ಆ ಗದರಿಕೆಯಲ್ಲಿ ನಿಮ್ಮ ಕೋಪವಲ್ಲ, ಬದಲಾಗಿ ನಿಮ್ಮ ಕಾಳಜಿ ಇತ್ತು. ನಾವು ಹೋದಾಗಲೂ ನಿರಾಶರಾಗಲಿಲ್ಲ, ಬದಲಾಗಿ ನಮ್ಮ ಮೇಲೆ ಇನ್ನಷ್ಟು ನಂಬಿಕೆ ಇಡ್ತೀರಿ. ನಾವು ಕೆಲವೊಮ್ಮೆ ಪಾಠ ಮಾಡದೆ ಬಂದಿದ್ದೇವೆ.
ತೋರಿಸಿದಂತಹ ಅನುಭವ ಅವರ ಪಾಠದ ಮೂಲಕ ಮೂಡಿಸಿದ್ದಾರೆ. ನಮ್ಮ ಜ್ಞಾನದ ಇತಿಮಿತಿಯನ್ನು ಅರಿತು ನಮ್ಮ ತಪ್ಪುಗಳನ್ನು ತಿದ್ದಿ ಒಳ್ಳೆಯ ಕೆಲಸ ಮಾಡಿದರೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು. ಕನ್ನಡ ವಿಷಯ ಬಗ್ಗೆ ಸ್ಪಷ್ಟ ಸರಳ ಮತ್ತು ಸಾರಾಂಶವಾದ ಮಾಹಿತಿಯನ್ನು ಹೇಳಿಕೊಟ್ಟಿದ್ದಾರೆ. ಪೊಲೀಸರು ಕೂಡ ಕೈದಿಗಳ ಜೊತೆಗೆ ವ್ಯವಹಾರ ಮಾಡುತ್ತಾರೆ. ವಕೀಲರು ಅಂದರೆ ಪೇಪರ್ಗಳ ಜೊತೆ ವ್ಯವಹಾರ ಮಾಡುತ್ತಾರೆ. ಡಾಕ್ಟರ್ ಎಂದರೆ ಸೆಟೆಸ್ಕೋಪ್ ಜೊತೆಗೆ ವ್ಯವಹಾರ ಮಾಡುತ್ತಾರೆ. ಆದರೆ ಜೀವಂತ ವಸ್ತುಗಳ ಬಗ್ಗೆ ವ್ಯವಹಾರ ಮಾಡುವಂತಹ ವೃತ್ತಿ ಶಿಕ್ಷಕ ವೃತ್ತಿ. ಹಾಗಾಗಿ ನಮ್ಮ ಶಿಕ್ಷಕರ ಬಗ್ಗೆ ಹೇಳಲು ಬಹಳ ಹೆಮ್ಮೆ ಇದೆ. ಈ ಪ್ರಪಂಚದಲ್ಲಿ ಎಷ್ಟು ವೃತ್ತಿಗಳಿದ್ದರೂ ಎಲ್ಲಾ ವೃತ್ತಿಗಳನ್ನು ಸೃಷ್ಟಿಸುವ ಏಕೈಕ ಜೀವಿ ಎಂದರೆ ಗುರು ಮಾತ್ರ. ಮೇಲೇರಿದ್ದು ಕೆಳಗೆ ಇಳಿಯಲೇಬೇಕು ಎಂದು ಇದು ಗುರುತ್ವಾಕರ್ಷಣೆ ಮಾತ್ರವಲ್ಲ, ಜೀವನ ಮೌಲ್ಯ ಎಂದು ಹೇಳಿದ ಸೈನ್ಸ್ ಮೇಷ್ಟ್ರೆ. ನಾವು ಕೆಲವೊಮ್ಮೆ ಗದ್ದಲದಲ್ಲಿದ್ದಾಗ ನಿಮ್ಮ ಒಂದು ಸಣ್ಣ ಮಗು ನಮ್ಮ ಭಯವನ್ನು ದೂರ ಮಾಡುತ್ತಿತ್ತು. ತಪ್ಪು ಮಾಡುವುದು ಪಾಪವಲ್ಲ, ಅದರಿಂದ ಕಲಿಯದೇ ಇರುವುದು ತಪ್ಪು ಎಂದು ನೀವು ಕಲಿಸಿದ ಮಾತು ಸದಾ ನಮ್ಮ ಹೃದಯದಲ್ಲಿ ಉಳಿಯುತ್ತದೆ. ನಾವು ಸ್ನೇಹಿತರ ಜೊತೆಯಲ್ಲಿ ಕಳೆದ ಪ್ರತಿಯೊಂದು ಕ್ಷಣವೂ ಅಮೂಲ್ಯ. ನಮ್ಮ ಸ್ನೇಹವು 4 ಗೋಡೆಗಳಿಗೆ ಆರಂಭವಾಗಲಾರದು. ಇದು ನನ್ನ ಹೃದಯದಲ್ಲಿ ಸದಾ ಜೀವಂತವಾಗಿರುತ್ತವೆ. ನಾವು ಒಂದಾಗಿ ನಮ್ಮ ಕ್ಷಣಗಳು ಸಣ್ಣ ಸಣ್ಣ ವಿಷಯಕ್ಕೆ ಕೋಪಗೊಂಡು ಮತ್ತೆ ಒಂದರ ಆ ಅದ್ಭುತ ಸಂದರ್ಭವನ್ನು ಮರೆಯಲು ಸಾಧ್ಯವಿಲ್ಲ. ಗುಟ್ಟಾಗಿ ಹೇಳಿಕೊಂಡ ರಹಸ್ಯಗಳು ಇವೆಲ್ಲ ಜೀವನದಲ್ಲಿ ಅತ್ಯಮೂಲ್ಯ ನೆನಪುಗಳು. ನೀವು ನನ್ನ ಸ್ನೇಹಿತರಷ್ಟೇ ಅಲ್ಲ, ನನ್ನ ಕುಟುಂಬದವರಾಗಿದ್ದೀನಿ. ನಾವು ಬೇರೆ ಬೇರೆ ದಾರಿಯಲ್ಲಿ ಸಾಗಿದರೂ ನಮ್ಮ ಸ್ನೇಹ ಬಂದೆ ಯಾವತ್ತೂ ಕಡಿಮೆಯಾಗಬಾರದು. ಸಮಯ ಬದಲಾಗಬಹುದು, ಸ್ಥಳ ಬದಲಾಗಬಹುದು, ಆದರೆ ನಮ್ಮ ಹೃದಯದಲ್ಲಿ ನಿಮ್ಮ ಸ್ಥಾನ ಬದಲಾಗುವುದಿಲ್ಲ. ಇಲ್ಲಿ ಎಲ್ಲರ ಉಪಸ್ಥಿತಿಯಲ್ಲೂ ಒಬ್ಬರ ಅನುಪಸ್ಥಿತಿ ನಮ್ಮನ್ನು ಬಿಡದೆ ಕಾಡುತ್ತಿದೆ. ನೀವು ಹೇಳಿದ ಪಾಠ ನಮ್ಮ ಎದೆಯಲ್ಲಿ ಉಳಿದಿದೆ. ನಿಮ್ಮ ಅಗಲಿಕೆಯಿಂದ ನೀವು ನಮ್ಮಿಂದ ಅಗಲಿರುವುದು ದುಃಖದ ವಿಷಯವಿದೆ. ನಿಲ್ಲಿಸಿ ಈ ಶಾಲೆಯಲ್ಲಿ ಪ್ರತಿಯೊಂದು ಕೋಣಕ್ಕೂ ನಮ್ಮ ನೆನಪುಗಳಿವೆ. ಆ ಕ್ಲಾಸ್ ರೂಮ್, ಆ ಪ್ಲೇ ಗ್ರೌಂಡ್, ಆ ಅಸೆಂಬ್ಲಿ ಗ್ರೌಂಡ್, ಮಾರ್ನಿಂಗ್ ಪ್ರೇಯರ್ನಲ್ಲಿ ನಿಂತ ಕ್ಷಣಗಳು, ಲೇಟಾಗಿ ಬಂದು ಗೇಟ್ ಬಳಿ ನಿಂತ ಕ್ಷಣಗಳು, ಪಿಟಿ ಪೀರಿಯಡ್ಗಾಗಿ ಕಾದ ಕ್ಷಣಗಳು ಎಲ್ಲವೂ ನೆನಪಾಗುತ್ತಿದೆ. ಇಂದು ಗುಡ್ ಬೈ ಹೇಳುತ್ತಿದ್ದೇವೆ, ಆದರೆ ಇದು ಅಂತ್ಯವೇ, ಇದು ಹೊಸ ಪ್ರಾರಂಭ. ನಮ್ಮ ಹೆಜ್ಜೆಗಳು ಈ ಶಾಲೆಯಿಂದ ದೂರವಾದರೂ ನಮ್ಮಲ್ಲಿ ಎಂದೂ ದೂರವಾಗುತ್ತಿಲ್ಲ. ಇಷ್ಟು ಹೇಳಿ ಚಿಕ್ಕ ಭಾಷೆ ಮುಗಿಸುತ್ತೇನೆ. ಗುರುವಿನ ಮಹತ್ವವನ್ನು ಅರ್ಥಪೂರ್ಣವಾಗಿ ಹಂಚಿಕೊಂಡಿದ್ದಕ್ಕೆ ಕುಮಾರಿ ವೈಷ್ಣವಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಶ್ರೀ ದಾದಾರಾವ್ ಸರ್ ಹಿಂದಿ ಸಹಶಿಕ್ಷಕರು ಹಾಗೂ ಶ್ರೀ ಚನ್ನಪ್ಪ ಬೆಟ್ಟದೇವರಿಗೆ ಇಂಗ್ಲಿಷ್ ಸಹಶಿಕ್ಷಕರು ಇಬ್ಬರು ಕೂಡ ವೇದಿಕೆಗೆ ಆಗಮಿಸಿ ಪೂಜ್ಯ ಶ್ರೀ ಅಪ್ಪಾಜಿ ಅವರಿಂದ ಆಶೀರ್ವಾದ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸುಮಿತ್ ತಂದೆ ಗುರುದೆ ಶ್ರೀ ಚನ್ನಬಸವೇಶ್ವರ ಮಂದಿರದಲ್ಲಿ ಕೇಳುತ್ತಾ ಶ್ರೀ ಶಿವಾಚಾರ್ಯ ರತ್ನ ಧರ್ಮರತ್ನ ದಾಸೋರತ್ನ ಭದ್ರಮಂತ್ರ ಕಲ್ಯಾಣ ಕರ್ನಾಟಕದ ಹರಿನಾಡು ದೇವರು ಭಗವತ್ಪಾಲನ ದಾಸರು ಮುಖ್ಯಮಂತ್ರಿಗಳ ಪ್ರಶಸ್ತಿ ಪುರಸ್ಕೃತರು ಶ್ರೀ ಶರತ್ತರಮ್ಮ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯ ಅಪ್ಪಾಜಿಯವರ ಪಾದ ಕರ್ನಾಟಕ ಮಹಾಪ್ರಶಸ್ತಿಗೆ 2025-26 ಸಾಲಿನಲ್ಲಿ ಗುರುಲಿಂಗ ಶಿವಾಚಾರ್ಯ ಉಚಿತ ವಸತಿಯ ಪ್ರೌಢಶಾಲೆ SSLC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿರತಕ್ಕಂಥ ನಮ್ಮ ಎಲ್ಲ ಶಾಲೆಯ ಶಿಕ್ಷಕರಿಗೆ ಹಾಗೂ ನಮ್ಮ ಪ್ರೀತಿಯ ಸಹೋದರಿಯರಿಗೆ ತಂದೆ ತಾಯಿಯರಿಗೆ ಹಿರಿಯರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಜೀವಿಕೆಗೆ ಸಿರಿಯುವ ಆಸೆ, ಮೀನಿಗೆ ನೀರಿನ ಆಸೆ. ಆದರೆ ನನಗೆ ಒಂದೆರಡು ಅನಿಸಿಕೆಗಳನ್ನು ನಿಮಗೆ ಹೇಳಲು ಬಹಳ ಆಸೆಯಾಗಿದೆ. 8ನೇ ತರಗತಿಯವರೆಗೆ 3 ವರ್ಷ ಕಳೆದರೂ ನನಗೆ ಬಹಳ ದುಃಖವಾಗುತ್ತಿದೆ. ಗುರುಗಳ ಬಗ್ಗೆ ಒಂದು ಉದಾಹರಣೆ ಮುಖಾಂತರ ಗುರುಗಳ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ. ಇದರಲ್ಲಿ ಏನಾದರೂ ತಪ್ಪಾದರೆ ನಮ್ಮನ್ನು ಕ್ಷಮಿಸಿ. ಪ್ರಧಾನಮಂತ್ರಿ ಬದಲಾದರೆ ಮಾಜಿ ಪ್ರಧಾನರಂತೂ ಕರೆಯುತ್ತಾರೆ, ಶಾಸಕರು ಬದಲಾದರೆ ಮಾಜಿ ಶಾಸಕರಂತೂ ಕರೆಯುತ್ತಾರೆ. ಆದರೆ ಶಿಕ್ಷಕ ಬದಲಾದರೆ ಮಾಜಿ ಶಿಕ್ಷಕ ಅಂತ ಯಾವತ್ತೂ ಕರೆಯಲಿಲ್ಲ. ಶಿಕ್ಷಣಕ್ಕೆ ಮಾತ್ರ ಶಕ್ತಿ ಇದೆ. ಶಿಕ್ಷಣದ ಶಕ್ತಿ, ಶಿಕ್ಷಣದ ಮುಕ್ತಿ. ನಾವು ಮಕ್ಕಳು ಗುರುಗಳ ಹತ್ತಿರ ಒಂದು ಚಿಕ್ಕ ತಪ್ಪು ಮಾಡಿದರೆ ಗುರುಗಳು ನಮ್ಮನ್ನು ತಿದ್ದಿ ಬುದ್ಧಿ ಒಳ್ಳೆಯ ಹಂತಕ್ಕೆ ಹೋಗಬೇಕೆಂದು ಮಾರ್ಗದರ್ಶನ ಮಾಡುತ್ತಾರೆ. ನಮ್ಮ ಅಪ್ಪಾಜಿಯವರ ಬಗ್ಗೆ ಹೇಳಲು ಬಹಳ ಇಷ್ಟಪಡುತ್ತೇನೆ. ನಮ್ಮ ಅಪ್ಪಾಜಿಯವರು
ಮುಖ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ ಅಂಬಾರಾಯ್ ಉಗಾದಿ ಸರ್ ಅವರಿಂದ ಹಿತ ನುಡಿ. ಒಂದೇ ಜನನಿ ಜನ್ಮಭೂಮಿ ನಮಸ್ತೆ. ಲೋಕದ ಬಿಸಿಲು ನನಗಿರಲಿ, ಲೋಕ ಕಲ್ಯಾಣ ಆಗುತ್ತಿರಲಿ, ಈ ಜಗತ್ತಿನ ಸವಾಲುಗಳೆಲ್ಲವೂ ನನಗಿರಲಿ, ಜಗತ್ತಿನಲ್ಲಿ ಶಾಂತಿ ಸೌಹಾರ್ದತೆ ಶಿಕ್ಷಣ ಜ್ಯೋತಿ ಬೆಳಗುತ್ತಿರಲಿ ಅನ್ನುವಂಥ ಒಂದೇ ಒಂದು ಸಮಾಜ ಹಿತದೃಷ್ಟಿಯಿಂದ ಯಾವ ಈ ಪೀಠದ ಸತ್ಯ ಸಂಕಲ್ಪದ ಮೇರೆಗೆ ಸಂವತ್ಸರಗಳ ಹಿಂದೆ ಸ್ಥಾಪಿತವಾದಂತಹ ಈ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಇವತ್ತು 24ನೇ ವಾರ್ಷಿಕೋತ್ಸವ ಹಾಗೂ ಸ್ನೇಹ ಸಮ್ಮೇಳನ ಈ ಅತ್ಯಂತ ಪವಿತ್ರವಾದಂತಹ ಪಾವನವಾದಂತಹ ಸುಂದರವಾದಂತಹ ಅರ್ಥಪೂರ್ಣವಾದಂತಹ ಸಮಾರಂಭದ ಪಾವನ ಸಂವಿಧಾನವನ್ನು ವಹಿಸಿರುವಂತಹ ಈ ನಾಡಿ ಕಂಡಂತ ಅದ್ಭುತಿಯ ಶ್ರೇಷ್ಠ ಯತಿವರ್ಯರು ಶಿವಾಚಾರ್ಯರನ್ನ ಭಕ್ತರ ಶಿಖಾಮಣಿ, ಭಕ್ತರ ಭಗವಂತ, ಸಮನ್ವಯ ಸಂತ, ನಮ್ಮೆಲ್ಲರ ಹೃದಯದಲ್ಲಿ ವಾಸವಾಗಿರುವಂತಹ ಆ ದೇವರು ಪರಮ ಪೂಜ್ಯ ಚನ್ನವೀರ ಮಹಾಶಿವಾಚಾರ್ಯರ ಮಹಾಪಾದಗಳಿಗೆ ಎನ್ನ ನೊಸಲ ಸ್ಪರ್ಶ ದಂಡ ಪ್ರಣಾಮಗಳ ಸಮರ್ಪಣೆ ಬಂಧುಗಳೇ, ಪ್ರೀತಿಯ ಬಂಧುಗಳೇ, ಸಮಯ ಆಗಿದೆ, ಮಕ್ಕಳಿಗೆ ಹಸಿವು ಕೂಡ ಆಗಿದೆ. 10 ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಈ ಸಂಸ್ಥೆಯ ಘನ ಉದ್ದೇಶ ಏನು? ಈ ಸಮಾಜದಲ್ಲಿ ಕಲ್ಲಣಗಳು, ಈ ಸಮಾಜದಲ್ಲಿ ಆಕರ್ಷಣೆಗಳು, ಈ ಸಮಾಜದಲ್ಲಿ ಬೇಡವಾದ ಸಂಗತಿಗಳು 10-16 ಇರ್ತವೆ. ಆ ಕಾರಣಕ್ಕಾಗಿ ನನ್ನ ಸಮಾಜದಲ್ಲಿ, ನನ್ನ ನಾಡಿನಲ್ಲಿ, ಈ ಕಲ್ಯಾಣ ನಾಡಿನಲ್ಲಿ ಬಸವನಗರ ಮಕ್ಕಳು ರಾಷ್ಟ್ರಕ್ಕೆ ಒಂದು ಹೊಸ ಚೇತನವಾಗಿ ಹೊರಗೆ ಬರಬೇಕು, ರಾಷ್ಟ್ರ ಕಟ್ಟುವ ಮಕ್ಕಳಾಗಿ ಮುಂದೆ ಬರಬೇಕು, ಈ ಸಮಾಜದ ಭೂಷಿತ ರಕ್ತಗಳಾಗಿ ಮುಂದೆ ಬರಬೇಕು ಅನ್ನುವ ಕಾರಣಕ್ಕಾಗಿ ಹಗಲು ಈರಲು ಶ್ರಮಿಸಿ ನಾಡಿನುದ್ದಕ್ಕೂ ಸಂಚರಿಸಿ ಈ ಸಮಾಜದ ಏಳಿಗೆಗಾಗಿ ಸ್ಥಾಪಿಸಿದಂತಹ ಚನ್ನವೀರ ಶಿವಾಚಾರ್ಯರು ನಡೆಸುವಂತಹ ಶಾಲೆ ಹೊಂದಿದ್ದರೆ ಅದು ಗುರುಲಿಂಗ ಶಿವಾಚಾರ್ಯರ ವಸತಿ ಶಾಲೆ. ಪ್ರೀತಿಯ ಬಂಧುಗಳೇ, ನಮ್ಮ ಮನೆಗೆ ಇಬ್ರು ಒಬ್ಬರು ಬಂದ್ರೆ ನಮ್ಮ ಮುಖ ಹೆಂಗೆಂಗೋ ನಿತ್ಯ ನಿರಂತರವಾಗಿ ದಾಸೋಹ ನಡೆಸಿಕೊಂಡು ಅದು ಮಕ್ಕಳಿಗೆ ಉಚಿತವಾಗಿ, ಇದು 3 ಅಕ್ಷರ ಶಬ್ದ ಇರಬಹುದು ಉಚಿತ ಅನ್ನುವಂಥದ್ದು. ಆದರೆ ಈ ಉಚಿತ ಶಾಲೆ ನಡೆಸುವುದಿದೆಯಲ್ಲ, ಆ ಉಚಿತ ಶಾಲೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಬ್ಬ ಶಿವಾಚಾರ್ಯರು ನಡೆಸ್ತಾ ಇದ್ದಾರೆ. ಅವರು ಚನ್ನವೀರ ಶಿವಾಚಾರ್ಯರು. ಅರ್ಥ ಮಾಡ್ಕೋಬೇಕು, ನಮ್ಮ ಮೇಲೆ ಎಷ್ಟು ಋಣ ಇದೆ, ಈ ಸಮಾಜ ನಮಗೆಲ್ಲ ಬರ್ತಾ ಇದೆ. ಚನ್ನವೀರ ಶಿವಾಚಾರ್ಯರ ಶ್ರಮದ ಫಲ ಈ ಶಾಲೆ. ಇಲ್ಲಿ ಮುನ್ನುವ ನಾವು ಪ್ರತಿ ಸುತ್ತಿನಲ್ಲಿರುವ ಪ್ರತಿ ಅನ್ನದ ಅಗಳು, ಅದು ಅನ್ನದ ಅಗಳು ಅಲ್ಲ, ಅದು ಚನ್ನವೀರ ಶಿವಾಚಾರ್ಯರ ಯೋಗ ಬಲದ
ಸುಂದರವಾಗಿ ಇರ್ತವೆ. ಆದರೆ ಕಪ್ಪೆ ಚಿಪ್ಪಿನಲ್ಲಿ ಬಿದ್ದಂತ ಸ್ವಾತಿ ಮಳೆಯ ಹನಿ ಅದು ಮುತ್ತು ರತ್ನ ಆಗಿ ಹೊರಗೆ ಬರ್ತದೆ. ಹಾಗೆಯೇ ಇವತ್ತು ಅಧ್ಯಾತ್ಮದ ಕಪ್ಪೆ ಚಿಪ್ಪಿನಲ್ಲಿ ಬಿದ್ದಿರುವ ನಾವು ಎಲ್ಲರೂ ಕೂಡ ಸಮಾಜದ ಮುತ್ತು ರತ್ನಗಳಾಗಿ ಬಾಳಬೇಕನ್ನುವುದೇ ನಮ್ಮ ಅಪ್ಪಾಜಿಯವರ ಆಸೆ. ಮಕ್ಕಳೇ, ಇನ್ನೊಂದು ಮಾತಾಡ್ತೀನಿ. 5 ರಿಂದ 10 ವರ್ಷ ಇಲ್ಲಿ ಕಲ್ತಿದ್ದೀರಿ, ಇಲ್ಲಿ ಊಟ ಮಾಡಿದ್ದೇವೆ, ಅಪ್ಪಾಜಿಗಳು ಓಡಾಡಿದ ನೆಲದ ಮೇಲೆ ಓಡಾಡಿದ್ದೇವೆ, ಅವರು ಉಸಿರಾಡಿದ ಗಾಳಿಯನ್ನು ನಾವು ಸೇವಿಸಿದ್ದೇವೆ ಅಲ್ವಾ? ಇವತ್ತು ನಿಮಗೆ ಬೀಳ್ಕೊಡುಗೆ ಆಗ್ತಾ ಇದೆ. ಪರೀಕ್ಷೆಯನ್ನು ಎದುರಿಸ್ತಿದ್ದೀರಾ, ಮುಂದೆ ಕಾಲೇಜ್ ಹೋಗ್ತಾ ಇದ್ದೀರಾ. ಕಾಲೇಜ್ ಎಂಬುದು ಕಾಲ ಹರಣ ಮಾಡುವ ಸಮಯ ಅಲ್ಲ, ಬೇರೆ ಬೇರೆ ಕಾಲೇಜು ಕಟ್ಟೆಗಳನ್ನು ನೀವೆಲ್ಲರೂ ಕೂಡ ಹೇಳ್ತೀರಾ. ಸೊ ಅಲ್ಲಿ ಉದ್ದೇಶ ಏನು? ಏನಂದ್ರೆ ನನ್ನ ಒಳಗೆ ಇರ್ತಕ್ಕಂಥ ಒಂದು ಕಾಲಿರ್ತದೆ, ಆ ಕಾಲಿಗೆ ಸ್ಪಂದಿಸುವಂತ ಏನದು. ಅದಕ್ಕೆ ದಯವಿಟ್ಟು ನಮ್ಮ ಹರಕೂಡ ಶಾಲೆಗೆ ಯಾವುದೇ ರೀತಿಯಿಂದ ಕಳಂಕ ತರಲಾರದೇನೆ ನೀವು ಯಾವುದೇ ಕಾಲೇಜಿನಲ್ಲಿ ಓದಿದರೂ ಕೂಡ ನಾನು ಹರಕೂಡ ಮಠದ ವಿದ್ಯಾರ್ಥಿ, ಅಪ್ಪಾಜಿಯವರಿಂದ ಸಂಸ್ಕಾರಗೊಂಡಂತ ವಿದ್ಯಾರ್ಥಿ, ಇಲ್ಲಿನ ಡೆಡಿಕೇಟ್ ಶಿಕ್ಷಕರಿಂದ ಮೂರ್ತಗೊಂಡಂತ ವಿದ್ಯಾರ್ಥಿ ಅನ್ನುವಂಥ ಹೆಮ್ಮೆಯಿಂದ ನೀವು ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡಬೇಕು. ಅದು ನಮ್ಮ ಅಪ್ಪಾಜಿಯವರ ಮೂಲ ಆಶಯ. ಪೂಜ್ಯರಾದ ಚನ್ನವೀರ ಶಿವಾಚಾರ್ಯರ ಮೂಲ ಆಶಯ ಏನು? ಅವರಿಗೆ ಕಂಚ ನೋಡುಗಳು ಬರಬೇಕಂತಿಲ್ಲ, ಕಿರೀಟ ಇಡಬೇಕಂತಿಲ್ಲ, ಸುಧಾಭಾರ ಮಾಡಬೇಕಂತಿಲ್ಲ. ಇದೆಲ್ಲ ನಮ್ಮ ನೆಮ್ಮದಿಗಾಗಿ, ನಮ್ಮ ಶಾಂತಿಗಾಗಿ, ನಮಗಾಗಿ. ಬಂಧುಗಳೇ, ನಾನು ಬಹಳ ಪ್ರಾಮಾಣಿಕವಾಗಿ ವೇದಿಕೆ ಮೇಲೆ ನಿಂತು ಹೇಳ್ತಾ ಇದ್ದೇನೆ. ಅಪ್ಪಾಜಿಯವರ ಮೂಲ ಆಶಯ ಏನು ಅಂದ್ರೆ, ನನ್ನ ಸಮಾಜ ಸುಸ್ಥಿರಗೊಳ್ಳಬೇಕು, ನನ್ನ ಸಮಾಜದಲ್ಲಿ ಮಕ್ಕಳು ಮುತ್ತು ರತ್ನಗಳಾಗಿ ಬಾಳಬೇಕು, ಈ ನಾಡು ಕಟ್ಟುವಂತ ಮಕ್ಕಳು ಈ ಶಾಲೆಯಿಂದ ಹೊರಗೋಗ್ಬೇಕು, ಈ ದೇಶ ಕಟ್ಟುವಂತ ಮಕ್ಕಳು ಈ ಶಾಲೆಯಿಂದ ಹೊರಗೋಗ್ಬೇಕು ಅನ್ನುವುದು ಚನ್ನವೀರ ಶಿವಾಚಾರ್ಯರ ಮೂಲ ಆಶಯ. ಸೊ ಹಾಗಾಗಿ ಅವರ ಆಶಯಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಇಡೀ ಜೀವನ ಪರ್ಯಂತ ನಾವು ನಡೆದುಕೊಳ್ತೇವೆ ಅಂತ 10ನೇ ತರಗತಿಯಿಂದ ಹೊರಗೆ ಹೋಗ್ತಕ್ಕಂಥ ಮಕ್ಕಳು ಇವತ್ತು ಸತ್ಯ ಸಂಕಲ್ಪ ಮಾಡಬೇಕು. ಆ ಸಂಕಲ್ಪ ಯಾವುದೇ ಕಾರಣಕ್ಕೂ ಕೂಡ ವ್ಯತ್ಯಯ ಆಗಬಾರ್ದು. ಸೊ ಹಾಗಾಗಿ ಮುಖ್ಯ ಮಕ್ಕಳೇ, ಶಿಕ್ಷಣ ಇದು ಬಹಳ ಅದ್ಭುತವಾದ. ನೀವೆಲ್ಲರೂ ಸಂಕಲ್ಪ ಮಾಡಬೇಕು. ಇದು ಸಂಕಲ್ಪದ ದಿನ, ಸಂಭ್ರಮದ ದಿನವೂ ಹೌದು, ಸಂಕಲ್ಪದ ದಿನವೂ ಹೌದು. ಯಾಕಂತ ಹೇಳಿದ್ರೆ ಅಪ್ಪಾಜಿಯವರ ರಕ್ಷಾ ವಲಯದಲ್ಲಿ ಎಷ್ಟು ದಿವಸ ಇದ್ದೀರಾ, ಈಗ ಹೊರಗೆ ಹೋಗೋದು ಕೂಡ ಅಪ್ಪಾಜಿಯವರ ಆಶೀರ್ವಾದ ಖಂಡಿತ ನಿಮ್ಮ ಮೇಲೆ ಇರ್ತದೆ. ಸೊ ಆ ಒಂದು ಆಶೀರ್ವಾದವನ್ನು ಉಳಿಸಿಕೊಳ್ಳುವಂಥ ತಾಕತ್ತು ಕೂಡ ನಮ್ಮಲ್ಲಿ ಇರಬೇಕು. ಇವತ್ತು ಎಲ್ಲ ಮಕ್ಕಳಿಗೆ ಕೂಡ ಶಾಲೆ ಹಾಕಿದೆ. ಇದು ಬರೀ ಶಾಲೆ ಅಲ್ಲ, ಚನ್ನವೀರ ಶಿವಾಚಾರ್ಯರ ಗುರುರಕ್ಷೆ, ಮಕ್ಕಳಿಗೆ ಗುರುರಕ್ಷೆ. ಅದಕ್ಕೆ ನಾನು ಈ ಶಾಲೆನ ಬಿಟ್ಟಿಲ್ಲ. ಯಾಕಂತ ಹೇಳಿದ್ರೆ ಮನೆಗೆ ಹೋಗಿ ನಾನು ಹೆಂಡತಿ ಪಾರ್ವತಿ ನೋಡತ್ತಾನ ಈ ಶಾಲೆನಾಗ. ಯಾಕಂತ ಹೇಳಿದ್ರೆ ಈ ಶಾಲಿನ ಅರ್ಧ ಪಾಲು ಪಾರ್ವತಿ ಅಲ್ಲ. ಸೊ ಹಾಗಾಗಿ ಮಕ್ಕಳೇ, ದಯವಿಟ್ಟು ಹೇಳ್ತಾ ಇದ್ದೇನೆ, ಇಂಥ ಒಂದು ಸರಳವಾದ ಮನಸ್ಸಿನ ಸಮಾಜವೇ ನನ್ನ ಬಂಧು ಅಂತ ತಿಳ್ಕೊಂಡಿರ್ತಕ್ಕಂಥ, ಯಾವುದೇ ಜಾತಿ, ಮತ, ಪಂಥ, ವರ್ಣ, ಲಿಂಗ ಭೇದ ಇಲ್ಲದೆ ಇಡೀ ಸಮಾಜವೇ ನನ್ನ ಕುಟುಂಬ, ಇಡೀ ಸಮಾಜಕ್ಕೆ ತೆರೆದ ಬಾಗಿಲು ಇಟ್ಟಿರುವಂತಹ ಒಂದು ಬಸವ ಚಿಂತನೆ ಎಲ್ಲಾದರೂ ಅದು ನಡೆಸ್ತಾ ಇದೆ ಅಂದರೆ ಅದು ಹಾರಕೂಡ ಮಠದಲ್ಲಿ. ಹಾಗಾಗಿ ಬರೇ ನಮ್ಮ ಮಾತುಗಳು ಈ ವೇದಿಕೆಗೆ ಸೀಮಿತ ಆಗಿರಬಾರ್ದು. ನಾನೇನು ಒಂದೆರಡು ಬಹಳ ರುಚಿ ಮಾತಾಡಿ ಚಪ್ಪಾಳೆ ತಗೊಂಡು ಹೋದಂದ್ರೆ ಅದಕ್ಕೆ ಸೀಮಿತ ಆಗಬಾರ್ದು. ಅಪ್ಪಾಜಿಯವರ ಒಂದು ಸತ್ಯ ಸಂಕಲ್ಪದಂತೆ ನಾವು ನಡ್ಕೊಳ್ಬೇಕು. ಪ್ರತಿಯೊಬ್ಬರಿಗೂ ಕೂಡ ಅಪ್ಪಾಜಿ ಅಂದ್ರೆ, ಚನ್ನವೀರ ಶಿವಾಚಾರ್ಯ ಅಂದ್ರೆ ಪರುಷಮಣಿ ಇದ್ದಂತೆ. ಬರಲಿ ಚಪ್ಪಾಳೆ, ಪರುಷಮಣಿ. ಪರುಷಮಣಿ ಏನ್ ಮಾಡ್ತದೆ? ಕಬ್ಬಿಣ ಕೂಡ ಅದರ ಸಂಪರ್ಕಕ್ಕೆ ಬಂದಾಗ ಚಿನ್ನ ಮಾಡುತ್ತದಲ್ಲ, ಹಾಗೆ ಪೂಜ್ಯ ಚನ್ನವೀರ ಶಿವಾಚಾರ್ಯರ ಸನ್ನಿಧಿಗೆ ಅಚಲವಾದ ನಂಬಿಕೆಯಿಂದ, ಭಕ್ತಿಯಿಂದ, ದೃಢ ಸಂಕಲ್ಪದಿಂದ ಯಾರು ಗುರುವಿನ ಪಾದಕ್ಕೆ ಶರಣಾಗಿ ಒಂದಾಗ್ತಾನೋ ಅವ ಚಿನ್ನ ಆಗ್ತಾನ. ನಾನೇನಾದರೂ ಚಿನ್ನ ಆಗಲಿಲ್ಲ ಅಂದ್ರೆ ಅದು ಅಂಬಾರ ಉಗಾದಿಯ ದೋಷ.
ಇನ್ನೂ ಭೌತಿಕ ಸೆಳೆತಗಳು ಅವನಿಗೆ ಸೆಳೀತಾ ಇವೆ, ಇನ್ನೂ ಭೌತಿಕ ಆಸೆಗಳು ಅವನಿಗೆ ಸೆಳೀತಾ ಇವೆ. ಅವನ ಮನಸ್ಸಿನಲ್ಲಿ ಆಸೆಯ ಕುದುರೆ ಓಡ್ತಾ ಇದೆ, ದುರಾಸೆಯ ಕುದುರೆ ಓಡ್ತಾ ಇದೆ. ಅವನು ಫೇಲ್ ಆದ್ರೆ ಈ ಮಠ ಅದಕ್ಕೆ ಜವಾಬ್ದಾರಿ ಅಲ್ಲ, ಈ ಮಠ ಅದಕ್ಕೆ ಜವಾಬ್ದಾರಿ ಅಲ್ಲ. ಅರಕೂಡ ಮಠದ ಗ್ಯಾರಂಟಿ ಯಾರು ಶೂನ್ಯ ಭಾವದಿಂದ, ಯಾರು ಸಂಪೂರ್ಣ ಸಮರ್ಪಣ ಭಾವದಿಂದ ಪೂಜ್ಯರ ಪವಿತ್ರ ಪಾದಗಳ ಅಡಿಗೆ ಬೀಳ್ತಾನೆ, ಆತ ಜೀವನದಲ್ಲಿ ಏಳ್ತಾನ. ಇಲ್ಲಿ ಬಂದು ಬೀಳು, ಸಮಾಜದಲ್ಲಿ ಏಳು. ಸಿಂಪಲ್, ದೊಡ್ಡ ಲಾಜಿಕ್ ಇರಲಿಲ್ಲ. ಸೊ ಹಾಗಾಗಿ ಅಲ್ಲೇನದ ಇಲ್ಲೇನದ ಕಾಶಿದೇನದ ಕೇದಾರದ ಇಲ್ಲ, ಇರಲಿ, ಎಲ್ಲ ಇಲ್ಲೇ ಅದ. ನಮ್ಮ ಬದುಕಿಗೆ ಬೇಕಾದಂತ ಚನ್ನವೀರ ಶಿವಾಚಾರ್ಯರನ್ನ ನಾವು ಯಾವ ರೂಪದಲ್ಲಿ ನೋಡಿದರೂ ಕೂಡ, ಯಾವ ರೂಪದಲ್ಲಿ ನೋಡಿದರೂ ಕೂಡ ಅವರು ಪೂರ್ಣಚಂದಿರರು, ಪೂರ್ಣಚಂದಿರರು, ಪೂರ್ಣತೆಯನ್ನು ಸಾಧಿಸಿದವರು. ಅಲ್ಪತೆಯಿಂದ ನಮ್ಮೆಲ್ಲರನ್ನ ಪೂರ್ಣತೆಯೊಂದಿಗೆ ಕೊಂಡೊಯ್ಯುವಂತ ಮಹಾನುಭಾವ ಯತಿವರ್ಯರ ಜೀವಿತ ಕಾಲದಲ್ಲಿ ನಾವು ಬದುಕಿರುವುದೇ ನಮ್ಮ ಬದುಕಿನ ಧನ್ಯ. ಹಾಗಾಗಿ ಬಂಧುಗಳೇ, ಪ್ರೀತಿಯ ಮಕ್ಕಳೇ, ಅಪ್ಪಾಜಿಯವರು ಬಡಮಾಡಿದಂಥ ಸಮಯ ಮುಗ್ತಾ ಬಂತು. ಎಲ್ಲರಿಗೂ, ಎಲ್ಲ ಒಂದು ಮಕ್ಕಳಿಗೂ ಬಹಳ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ, ನಿಮ್ಮ ಬಡತನ, ನಿಮ್ಮ ಅಂಗವಿಕಲತೆ ಮತ್ತು ಯಾವುದು ನಮ್ಮ ಶಿಕ್ಷಣಕ್ಕೆ ಅಡ್ಡಿ ಬರಲ್ಲ. ಎರಡೂ ಕಣ್ಣಿನಿಂದ ಕೂಡಿರತಕ್ಕಂಥ ಕೆಲ 33 ಪುಸ್ತಕಗಳನ್ನು ಬರೆದಿದ್ದಾರೆ. ಒಬ್ಬ ಶೀತಲ ದೇವಿ ಅಂತಕ್ಕಂಥ ಇದೇ ದೇಶದ ನನ್ನ ಹೆಮ್ಮೆಯ ಜಮ್ಮು ಕಾಶ್ಮೀರದ ಹೆಣ್ಣು ಮಗಳು 6ನೇ ಭುಜನೇ ಇಲ್ಲ, ತೋಳೇ ಇಲ್ಲ, ಆದರೆ ಬಿಲ್ ವಿದ್ಯೆಯಲ್ಲಿ ಪ್ಯಾರಾ ಒಲಿಂಪಿಕ್ನಲ್ಲಿ ಚಿನ್ನದ ಪದಕ ಪಡೆದುಕೊಂಡಿದ್ದಾಳೆ. ಇಂಥ ನೂರಾರು ಉದಾಹರಣೆಗಳನ್ನು ಹೇಳಬಹುದು ಮಕ್ಕಳೇ. ನಿಮಗೆ ಕಾಲು ಇವೆ, ಕೈ ಇವೆ, ಕಣ್ಣದ ಎಲ್ಲ ಅಂಗಗಳು ದೇವರು ಕೊಟ್ಟಿದ್ದಾನೆ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಸಾಧಿಸುವ ಛಲ, ಸಾಧಿಸುವ ಛಲ, ಸತತ ಪ್ರಯತ್ನ ನಮ್ಮಲ್ಲಿದ್ದರೆ ಅದು ಎಂಥ ಸಾಧನೆ ಕೂಡ ನಾವು ಮಾಡಬಹುದು. ಅಸಾಧ್ಯ ಎಂಬ ಶಬ್ದವೇ ಅದು ಮೂರ್ಖರ ಡಿಕ್ಷನರಿಯಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮೆಲ್ಲರ ಕನಸುಗಳಿಗೆ ಚನ್ನವೀರ ಶಿವಾಚಾರ್ಯ ಅಪ್ಪಾಜಿಯವರು ಸಾಧ್ಯತೆಯ ಆಶೀರ್ವಾದವನ್ನು ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಮತ್ತು ಇಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಿರುವಂಥ ಪೂಜ್ಯರಿಗೆ ನಾನು ಅನಂತ ಬಹಳ ಪ್ರಾಂಜಲ ಮನಸ್ಸಿನಿಂದ ಭಕ್ತಿಯ ಸಮರ್ಪಣೆ ಮಾಡಿ ನನ್ನ ಮಾತಿಗೆ ಮತ್ತೆಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಾತನ್ನು ಕೂಡ ವಂದಿಸಿ, ನಮ್ಮೆಲ್ಲರ ಪರವಾಗಿ ವಂದಿಸಿ ನನ್ನ ಮಾತು ಮುಗಿಸ್ತಾರೆ. ಒಂದೇ ಒಂದೇ ಆರಕೂಡ ಚನ್ನಬಸವೇಶ್ವರ ಮಹಾರಾಜ್ ಕಿ, ಗುರುಲಿಂಗ ಶಿವಾಚಾರ್ಯ ಮಹಾರಾಜ್ ಕಿ, ಸಮನ್ವಯ ಸಂತ ಭಕ್ತರ ಭಗವಂತ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾರಾಜ್ ಕಿ, ಮಧು ಕಿ. ಒಂದೇ ಜೈ ಹಿಂದ್, ಒಂದೇ ಮಾತು. ಶ್ರೀ ಅಂಬಾರಾಯ್ ಉಗಾದಿ ಸರ್ ಅವರ ಹಿತನುಡಿಗಳಿಗೆ ಯಾವುದೇ ರೀತಿಯ ಮಾತುಗಳು ಬರುತ್ತಿಲ್ಲ. ಅದೇ ರೀತಿಯಾಗಿ ಮಠದ ಆಶಯ ಮತ್ತು ಪೂಜ್ಯ ಶ್ರೀ ಅಪ್ಪಾಜಿಯವರ ಮೂಲ ಆಶಯ ಏನಿದೆ ಹಾಗೂ ವಿದ್ಯಾರ್ಥಿಗಳು ಮುಂದೆ ತಮ್ಮ ಜೀವನದಲ್ಲಿ ಯಾವ ರೀತಿ ತಮ್ಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಅತ್ಯಂತ ಮಾರ್ಮಿಕವಾಗಿ ತಮ್ಮ ಹಿತನುಡಿಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಅವರಿಗೆ ಮಠದ ವತಿಯಿಂದ ಅನಂತ ಧನ್ಯವಾದಗಳನ್ನು ಕೋರುತ್ತೇನೆ. ಈಗ 10ನೇ ತರಗತಿಯ ವಿದ್ಯಾರ್ಥಿಗಳಿಂದ ಪೂಜ್ಯ ಶ್ರೀ ಅಪ್ಪಾಜಿಯವರಿಗೆ ಸತ್ಕಾರ ಹಾಗೂ ತುಲಾಭಾರ ಕಾರ್ಯಕ್ರಮ. ಶಿವಾಚಾರ್ಯ ರತ್ನ ಶ್ರೀ ಗುರು ದಾಸೋಹ ರತ್ನ ಶ್ರೀ ಗುರು ಸದ್ಧರ್ಮ ಶಿಖಾಮಣಿ ಶ್ರೀ ಗುರು ತುಲಾಭಾರ ನೋಡಿರಿ ತುಲಾಭಾರ, ಭವಸಾಗರ ದಾಟಿಸುವ ಶಿವಾಚಾರ್ಯರ. ತುಲಾಭಾರ ನೋಡಿರಿ ತುಲಾಭಾರ, ಭವಸಾಗರ ದಾಟಿಸುವ ಶಿವಾಚಾರ್ಯರ. ಹಾರಕೂಡ ಹಿರಮಠದಿ ಹೊಳೆವ ಭಾಸ್ಕರ, ಹಾರಕೂಡ ಹಿರಮಠದಿ ಹೊಳೆವ ಭಾಸ್ಕರ. ಗುರು
ಚೆನ್ನ ವೀರರ ತುಲಾಭಾರ. ತುಲಾಭಾರ ನೋಡಿರಿ ತುಲಾಭಾರ ಭವಸಾಗರ ದಾಟಿಸುವ ಶಿವಾಚಾರ್ಯರ. ಜ್ಞಾನ ಜ್ಯೋತಿ ಬೆಳಗ ಬಂದ ಪೂರ್ಣ ಚಂದಿರ, ಮನದ ಚಿಂತೆ ಕಳೆಯ ಬಂದ ಮಹಾಮಹಿಮರ. ಜ್ಞಾನ ಜ್ಯೋತಿ ಬೆಳಗ ಬಂದ ಪೂರ್ಣ ಚಂದಿರ, ಮನದ ಚಿಂತೆ ಕಳೆಯ ಬಂದ ಮಹಾಮಹಿಮರ. ಮಾತೃ ಮನದ ಮಂದಾರ ದಯಾ ಸಾಗರ, ಮಾತೃ ಮನದ ಮಂದಾರ ದಯಾ ಸಾಗರ. ವಾಕ್ಸಿದ್ಧಿ ಪಡೆದ ಪವಾಡ ಪುರುಷರ. ತುಲಾಭಾರ ನೋಡಿರಿ ತುಲಾಭಾರ ಭವಸಾಗರ ದಾಟಿಸುವ ಶಿವಾಚಾರ್ಯರ. ಜಗದ ಜಡವ ಕಳೆಯ ಬಂದ ಜಂಗಮಾರ್ಯರ, ಶಿವಮತವ ಬೆಳಗ ಬಂದ ಶಿವಾಚಾರ್ಯರ. ಜಗದ ಜಡವ ಕಳೆಯ ಬಂದ ಜಂಗಮಾರ್ಯರ, ಶಿವಮತವ ಬೆಳಗ ಬಂದ ಶಿವಾಚಾರ್ಯರ. ಮಾನವ ಕುಲದುದ್ಧಾರಕ ಮಹಾಮಹಿಮರ, ಮಾನವ ಕುಲದುದ್ಧಾರಕ ಮಹಾಮಹಿಮರ. ಜನಮನದ ಮಂದಿರದಿ ನೆಲೆದ ದೇವರ. ತುಲಾಭಾರ ನೋಡಿರಿ ತುಲಾಭಾರ ಭವಸಾಗರ ದಾಟಿಸುವ ಶಿವಾಚಾರ್ಯರ. ಶಿವಾಚಾರ್ಯ ರತ್ನಾರಂಭಾಪುರಿ ಜಗದ್ಗುರುಗಳಿಂದ, ಸದ್ಧರ್ಮ ಶಿಖಾಮಣಿ ಉಜ್ಜಯಿನಿ ಜಗದ್ಗುರುಗಳಿಂದ. ಶಿವಾಚಾರ್ಯ ರತ್ನಾರಂಭಾಪುರಿ ಜಗದ್ಗುರುಗಳಿಂದ, ಸದ್ಧರ್ಮ ಶಿಖಾಮಣಿ ಉಜ್ಜಯಿನಿ ಜಗದ್ಗುರುಗಳಿಂದ. ಧರ್ಮರತ್ನ ಎಂಬ ಬಿರುದು ಕಾಶಿ ಜಗದ್ಗುರುಗಳಿಂದ, ಧರ್ಮರತ್ನ ಎಂಬ ಬಿರುದು ಕಾಶಿ ಜಗದ್ಗುರುಗಳಿಂದ. ಇಂಥ ಬಿರುದುಗಳ ಪಡೆದ ಗುರು ಸಾರ್ವಭೌಮರ. ತುಲಾಭಾರ ನೋಡಿರಿ ತುಲಾಭಾರ ಭವಸಾಗರ ದಾಟಿಸುವ ಶಿವಾಚಾರ್ಯರ. ಅಷ್ಟಾವರ್ಣ ಸಿರಿಯ ಅರುಹ ಬಂದ ಗುರುವರ, ಶಿಷ್ಟಾಚಾರ ಕವಚ ತೊಡಿಸ ಬಂದ ಮಹಿಮರ. ಅಷ್ಟಾವರ್ಣ ಸಿರಿಯ ಅರುಹ ಬಂದ ಗುರುವರ, ಶಿಷ್ಟಾಚಾರ ಕವಚ ತೊಡಿಸ ಬಂದ ಮಹಿಮರ. ಇಷ್ಟಲಿಂಗ ಪೂಜೆಗೈವ ಶ್ರೇಷ್ಠ ಗುರುವರ, ಇಷ್ಟಲಿಂಗ ಪೂಜೆಗೈವ ಶ್ರೇಷ್ಠ ಗುರುವರ. ದೇಶಕ ಹೆಸರಾದ ಹಾರ ಕೂಡ ಪುರಹರ. ತುಲಾಭಾರ ನೋಡಿರಿ ತುಲಾಭಾರ ಭವಸಾಗರ ದಾಟಿಸುವ ಶಿವಾಚಾರ್ಯರ. ತುಲಾಭಾರ ನೋಡಿರಿ ತುಲಾಭಾರ ಭವಸಾಗರ ದಾಟಿಸುವ ಶಿವಾಚಾರ್ಯರ. ಹಾರ ಕೂಡ ಹಿರೇಮಠದಿ ಹೊಳೆವ ಭಾಸ್ಕರ, ಹಾರ
ಹಾರಕೂಡ ಹಿರೇಮಠದಿ ಹೊಳೆವ ಭಾಸ್ಕರ ಗುರು ಚೆನ್ನ ವೀರರ ತುಲಾಭಾರ ತುಲಾಭಾರ ನೋಡಿರಿ ತುಲಾಭಾರ ಭವಸಾಗರ ದಾಟಿಸುವ ಶಿವಾಚಾರ್ಯರ ತುಲಾಭಾರ ನೋಡಿರಿ ತುಲಾಭಾರ ಭವಸಾಗರ ದಾಟಿಸುವ ಶಿವಾಚಾರ್ಯರ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.